ಬಿಸಿ ಬಿಸಿಯಾಗಿರುವ ಅಕ್ಕಿ ರೊಟ್ಟಿಯ ಮೇಲೆ ಮನೆಯಲ್ಲೇ ತಯಾರಿಸಿದ ತಾಜಾ ಬೆಣ್ಣೆಯನ್ನು ಹಾಕಿ ತಿನ್ನಲಿಕ್ಕೆ ನನಗಂತೂ ತುಂಬಾನೇ ಇಷ್ಟ. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದಂತಹ ತುಂಬಾನೇ ಸಾಫ್ಟ್ ಆಗಿರುವಂತಹ ಅಕ್ಕಿ ರೊಟ್ಟಿಯನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಅಕ್ಕಿ ರೊಟ್ಟಿಯನ್ನ ಮಾಡಲಿಕ್ಕೆ ಮೊದಲಿಗೆ ನೀರನ್ನ ಕುದಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಪಾತ್ರೆಯಲ್ಲಿ ನೀರನ್ನ ಹಾಕ್ತಾ ಇದ್ದೇನೆ. ನಾನಿಲ್ಲಿ 4 ಲೋಟ ಆಗುವಷ್ಟು ನೀರನ್ನ ಹಾಕಿದ್ದೇನೆ. ಈ ರೊಟ್ಟಿಯೆಲ್ಲ ಮಾಡುವಾಗ ನೀರಿನ ಅಳತೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ನಾನು ತೋರಿಸುವ ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ಕೊಳ್ಳಿ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡಿದ್ದೇನೆ. ಹಾಗೆ 1 ಟೇಬಲ್ ಚಮಚ ಆಗುವಷ್ಟು ಜೀರಿಗೆಯನ್ನ ಹಾಕಿ ನೀರನ್ನ ಕಾಯಲಿಕ್ಕೆ ಇಡ್ತೇನೆ. ಒಂದು ಬೌಲಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡು ಅದಕ್ಕೆ ಅಗತ್ಯ ಇರುವಷ್ಟು ನೀರನ್ನ ಹಾಕಿ ಚೆನ್ನಾಗಿ ಗಂಟಿಲ್ಲದ ಹಾಗೆ ಕರಡಿ ಇಟ್ಕೊಳ್ಬೇಕು. ಈ ರೀತಿ ಮಾಡಿ ಹಾಕೋದ್ರಿಂದ ಅಕ್ಕಿ ರೊಟ್ಟಿಯನ್ನ ಮಾಡುವಾಗ ಹಿಟ್ಟು ಹಾಕಿದ ನಂತರ ಅದು ಗಂಟು ಬೀಳುವುದಿಲ್ಲ. ತುಂಬಾನೇ ಚೆನ್ನಾಗಿ ಆಗ್ತದೆ. ಅಕ್ಕಿ ರೊಟ್ಟಿಯನ್ನ ಮಾಡುವಾಗ ಯಾವಾಗಲೂ ಈ ರೀತಿ ನೀರನ್ನ ಕುದಿಸಿಯೇ ಮಾಡ್ಕೊಳ್ಳಿ. ಆಗ ತುಂಬಾ ಸಾಫ್ಟ್ ಆಗಿ ಬರ್ತದೆ. ನೀರು ಚೆನ್ನಾಗಿ ಕಾದಿದೆ ಅನ್ನುವಾಗ ಕರಡಿಟ್ಟಿರುವಂತಹ ಹಿಟ್ಟನ್ನ ಹಾಕೊಂಡಿದ್ದೇನೆ. ನಂತರ 1 ಇಂಚ್ ಆಗುವಷ್ಟು ಶುಂಠಿಯನ್ನ ಸಿಪ್ಪೆ ತೆಗೆದು ತುರ್ಕೊಳ್ತಾ ಇದ್ದೇನೆ. ಇದು ನೋಡಿ, ಒಂದು ಚಿಕ್ಕ ತುರ್ಮಣೆ ತುಂಬಾ ಚೆನ್ನಾಗಿ ಆಗ್ತದೆ. 20 ರೂಪಾಯಿ ಇದಕ್ಕಷ್ಟೇ. ಒಂದ್ ಕಡೆ ಸಿಕ್ತು. ಈ ರೀತಿ ಎಲ್ಲ ತುರಿಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ. ಪುಟ್ಟ ಪುಟ್ಟ ಈ ಬೆಳ್ಳುಳ್ಳಿ, ಶುಂಠಿ ಎಲ್ಲ ತುರಿಲಿಕ್ಕೆ ತುಂಬಾ ಚೆನ್ನಾಗಿದೆ. ನಿಮ್ಗೆಲ್ಲಾದ್ರೂ ಸಿಕ್ಕಿದ್ರೆ ತಗೊಳ್ಬೋದು. ಹಾಗೆ ಈ ಒಂದು ರೊಟ್ಟಿಗೆ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರನ್ನ ಹಾಕೊಳ್ಳಿ. ರುಚಿ ತುಂಬಾ ಸೂಪರ್ ಆಗಿ ಆಗ್ತದೆ. ನಾನು 3 ಟೇಬಲ್ ಚಮಚ ಆಗುವಷ್ಟು ಮೊಸರನ್ನ ಹಾಕೊಂಡಿದ್ದೇನೆ. ನೀರು ಕುದಿ ಬಂದಿದೆ ಈಗಾಗಲೇ. ಕುದಿ ಬಂದ ನಂತರ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ. ನಾನು ಮನೆಯಲ್ಲೇ ತಯಾರಿಸಿದ ಹಿಟ್ಟು ಅಂದ್ರೆ ಅಕ್ಕಿಯನ್ನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಹಿಟ್ಟು ಮಾಡಿಸ್ಕೊಂಡು ಬಂದಿರುವಂತದ್ದು, ಅದನ್ನ ಉಪಯೋಗಿಸ್ತಾ ಇದ್ದೇನೆ. 2.5 ಕಪ್ ಆಗುವಷ್ಟು ಹಿಟ್ಟನ್ನ ಹಾಕೊಂಡಿದ್ದೇನೆ. ಉರಿಯನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. 1 ಲೋಟ ಅಕ್ಕಿ ಹಿಟ್ಟಿಗೆ ಸಾಧಾರಣ 1 ಮುಕ್ಕಾಲು ಲೋಟ ತನಕ ನೀರು ಬೇಕಾಗ್ತದೆ. ಅದೇ ಅಂದಾಜಲ್ಲಿ ಹಾಕೊಳ್ಳಿ. ಅಕಸ್ಮಾತ್ ಕಡಿಮೆ ಆಯ್ತು ಅಂದ್ರೆ ಇದಕ್ಕೆ ನಂತರ ನೀರನ್ನ ಸೇರಿಸಿ ಸರಿ ಮಾಡ್ಕೊಳ್ಬಹುದು, ತೊಂದರೆ ಏನಿಲ್ಲ. ಹಾಕುವಾಗ ಚೆನ್ನಾಗಿ ನೀರನ್ನ ಹಾಕಿ ಮಾಡ್ಕೊಂಡ್ರೆ ಎಲ್ಲ ಹಿಟ್ಟು ಚೆನ್ನಾಗಿ ಬೆಂದು ತುಂಬಾ ಸಾಫ್ಟ್ ಆಗಿ ಅಕ್ಕಿ ರೊಟ್ಟಿ ರೆಡಿ ಆಗ್ತದೆ. ಎಲ್ಲ ಮಿಕ್ಸ್ ಮಾಡಿದ್ದೇನೆ. ಎಲ್ಲಿಯೂ ಕೂಡ ಗಂಟು ಬಿದ್ದಿಲ್ಲ ನೋಡಿ. ತುಂಬಾ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಈ ರೀತಿ ಅಕ್ಕಿ ಹಿಟ್ಟನ್ನ ಸ್ವಲ್ಪ ನೀರಿನಲ್ಲಿ ಕರಡಿ ಹಾಕೊಳ್ಳಿ. ಈ ರೀತಿ ಗಂಟು ಬೀಳುವುದಿಲ್ಲ. ನಂತರ ಒಂದು 10 ನಿಮಿಷ ಅದನ್ನ ಹಾಗೆ ಮುಚ್ಚಳ ಮುಚ್ಚಿ ಇಡಬೇಕು. 10 ನಿಮಿಷದ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಗೆ ಹಸಿಮೆಣಸನ್ನ ಹಾಕೊಳ್ತಾ ಇದ್ದೇನೆ. ನಾನು 2 ಈರುಳ್ಳಿ ಹಾಗೆ 2 ಹಸಿಮೆಣಸನ್ನ ಬಳಸಿದ್ದೇನೆ. ಹಸಿಮೆಣಸು ತುಂಬಾ ಚೆನ್ನಾಗಿ ಖಾರವಾಗಿತ್ತು. ಹಾಗಾಗಿ ಅಕಸ್ಮಾತ್ ಚಪ್ಪೆ ಆಗಿರುವ ಹಸಿಮೆಣಸಾದ್ರೆ ನೀವು ಮತ್ತೊಂದೆರಡು ಜಾಸ್ತಿ ಮಾಡ್ಕೊಳ್ಬೋದು. ಸ್ವಲ್ಪ ಖಾರನೂ ಕೂಡ ಬಿದ್ರೆ ಅದಕ್ಕೆ ತುಂಬಾ ರುಚಿ ಆಗ್ತದೆ ತಿನ್ಲಿಕ್ಕೆ. ನಾನು ಜಸ್ಟ್ ಬೆಣ್ಣೆ ಜೊತೆ ಸರ್ವ್ ಮಾಡ್ತಾ ಇದ್ದೇನಲ್ಲ, ಹಾಗಾಗಿ ಕಾಯಿ ಚಟ್ನಿ ಜೊತೆ ಕೂಡ ಇದನ್ನ ತಿನ್ಬೋದು. ತುಂಬಾ ರುಚಿ ಆಗ್ತದೆ. ಅಥವಾ ನಮ್ಗೆಲ್ಲ ಜೋನಿ ಬೆಲ್ಲವೂ ಕೂಡ ಇಷ್ಟ ಆಗ್ತದೆ. ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಆಗ್ತದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಂತರ ಇದನ್ನ ನಾನು ಬಾಳೆ ಎಲೆ ಮೇಲೆ ತಟ್ಕೊಳ್ತಾ ಇದ್ದೇನೆ. ಹಾಗಾಗಿ ಒಂದು ಬಾಳೆ ಎಲೆಯನ್ನ ಬೆಂಕಿಯಲ್ಲಿ ಹಿಡಿದು ಕಾಸ್ಕೊಳ್ತಾ ಇದ್ದೇನೆ. ರೊಟ್ಟಿ ಎಲ್ಲ ಮಾಡುವಾಗ ಸ್ವಲ್ಪ ಬೆಂಕಿಗೆ ಹಿಡಿದು ಕಾಸ್ಕೊಳ್ಬೇಕು. ಆಗ ಎಲೆ ಹರಿದು ಹೋಗುದಿಲ್ಲ. ನಂತರ ಅದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನ ಹಚ್ಚಿ ಮಾಡಿರುವಂತಹ ಅಕ್ಕಿ ಹಿಟ್ಟಿನ ಒಂದು ದೊಡ್ಡ ಉಂಡೆಯನ್ನ ತಗೊಂಡು ತೆಳ್ಳಗೆ ತಟ್ಕೊಳ್ತಾ ಇದ್ದೇನೆ. ಮಧ್ಯೆ ಮಧ್ಯೆ ಸ್ವಲ್ಪ ಕೈಗೆ ನೀರನ್ನ ಮುಟ್ಟಿಸ್ಕೊಂಡು ಈ ರೀತಿ ತೆಳ್ಳಗೆ ತಟ್ಕೊಳ್ಬಹುದು. ತೆಳ್ಳಗೆ ತಟ್ಟಿಯಾದ ನಂತರ ನಮ್ಮಲ್ಲಿ ರೊಟ್ಟಿಗೆ ಒಂದು 3 ತೂತನ್ನ ಮಾಡ್ತೇವೆ ಅಥವಾ ಕೆಲವೊಮ್ಮೆ 5 ತೂತು ಮಾಡ್ತೇವೆ. ರೊಟ್ಟಿ ಬೇಯಲಿಕ್ಕೂ ಕೂಡ ಚೆನ್ನಾಗಾಗ್ತದೆ. ಹಾಗೆ ಆ ತೂತಿನಲ್ಲಿ ನಾವು ಎಣ್ಣೆ ಅಥವಾ ತುಪ್ಪವನ್ನ ಹಾಕಿದ್ರೆ ರೊಟ್ಟಿ ಒಳಗಡೆ ಎಲ್ಲ ಘಮಘಮವಾಗಿ ತುಂಬಾ ಚೆನ್ನಾಗಿ ಬೇಯ್ತದೆ ಅಂತ ಈ ರೀತಿ ತೂತವನ್ನ ಮಾಡ್ಕೊಳ್ತೇವೆ. ಈಗಾಗಲೇ ದೋಸೆ ಕಾವಲಿಯನ್ನ ಕಾಯಲಿಕ್ಕೆ ಇಟ್ಟಿದ್ದೆ. ಅದರಲ್ಲಿ ಮಾಡಿರುವಂತಹ ರೊಟ್ಟಿಯನ್ನ ಹಾಕಿ ಬಾಳೆ ಎಲೆಯನ್ನ ತೆಕ್ಕೊಳ್ತಾ ಇದ್ದೇನೆ. ಬಾಳೆ ಎಲೆ ತಕ್ಷಣಕ್ಕೆ ಎದ್ದು ಬಂದಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಬಿಟ್ರೆ ಅದು ತನ್ನಿಂತಾನೇ ಎದ್ದು ಬರ್ತದೆ. ನಾನು ಕೂಡಲೇ ತೆಕ್ಕೊಳ್ತಾ ಇದ್ದೇನೆ. ಮೇಲ್ಗಡೆಯಿಂದ ನಾನು ಸ್ವಲ್ಪ ತುಪ್ಪ ಹಾಗೆ ಎಣ್ಣೆಯ ಮಿಶ್ರಣವನ್ನ ಹಾಕೊಳ್ತಾ ಇದ್ದೇನೆ. ಒಂದು ರೊಟ್ಟಿ ಮಾಡಿದ ತಕ್ಷಣ ಹಾಕಿದ ತಕ್ಷಣ ಇನ್ನೊಂದು ರೊಟ್ಟಿಯನ್ನ ತಟ್ಕೊಳ್ಬೇಕಾಗ್ತದೆ. ಆ ರೊಟ್ಟಿ ಬೇಯೋದ್ರೊಳಗಡೆ ಮತ್ತೊಂದು ರೊಟ್ಟಿಯನ್ನ ತಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಸಾಫ್ಟ್ ಆಗಿ ಬರ್ತದೆ. ನಾವು ಬಿಸಿ ನೀರನ್ನ ಕುದಿಸಿ ಹಿಟ್ಟನ್ನ ಹಾಕಿ ಮಗ್ಚಿ ಮಾಡಿರೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರ್ತದೆ. ನಾನು ಎತ್ತುವಾಗ್ಲೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಇದು ಮೊದಲನೇ ರೊಟ್ಟಿ ನಾನು ಮಾಡ್ತಾ ಇರೋದು. ಕಾವಲಿ ಹಿಟ್ಟು ಸ್ವಲ್ಪ ವೇರಿಯೇಷನ್ ಇರ್ತದೆ ಮೊದಲನೇ ರೊಟ್ಟಿಯಲ್ಲಿ. ನಂತರ ನಮ್ಗೆ ಹೇಗೆ ಬೇಕೋ ಹಾಗೆ ಬೇಯಿಸ್ಕೊಳ್ಬೋದು.
ಗರಿಗರಿಯಾಗಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ತುಂಬಾ ಗರಿಗರಿಯಾಗಿ ಬರ್ತದೆ. ಒಳಗಡೆಯಿಂದ ಸಾಫ್ಟ್ ಆಗಿರ್ತದೆ. ತುಂಬಾ ಚೆನ್ನಾಗಾಗ್ತದೆ ತಿನ್ಲಿಕ್ಕೆ. ಖಂಡಿತ ಅಕ್ಕಿ ರೊಟ್ಟಿಯನ್ನ ಮಾಡುವಾಗ ಈ ಎಲ್ಲ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ನೀವು ಅಕ್ಕಿ ರೊಟ್ಟಿಯನ್ನ ಮಾಡ್ಕೊಳ್ಳಿ. ಉಳಿದಿರುವಂತಹ ಎಲ್ಲ ರೊಟ್ಟಿಯನ್ನ ಇದೇ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಹಾಗೆ ಬಿಸಿ ಬಿಸಿಯಾಗಿರುವ ರೊಟ್ಟಿಯ ಮೇಲೆ ಮನೆಯಲ್ಲೇ ಮಾಡಿರುವಂತಹ ಬೆಣ್ಣೆಯನ್ನ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ಬ್ರೇಕ್‌ಫಾಸ್ಟ್ ರೆಸಿಪಿಗಳನ್ನ ಈಗಾಗಲೇ ನಾನು ಶೇರ್ ಮಾಡಿದ್ದೇನೆ. ಅವೆಲ್ಲವನ್ನ ನೋಡಿ ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿ ಇನ್ನೊಂದು ರೆಸಿಪಿಯ ಜೊತೆಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.